ನಿಮಗೂ ಈ ರೀತಿ ಸಮಸ್ಯೆ ಇದೆಯಾ ಅಂತ ಯೋಚನೆ ಮಾಡಿ. ಡೈಲಿ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಓಪನ್ ಮಾಡಿ ಇವ್ರು ಯಾವ ರೀತಿ ಮೋಟಿವೇಶನ್ ವಿಡಿಯೋ ಹಾಕಿದ್ದಾರೆ, ಅವ್ರು ಯಾವ ರೀತಿ ಮೋಟಿವೇಶನ್ ವಿಡಿಯೋ ಹಾಕಿದ್ದಾರೆ, ರೀಲ್ಸ್ ವಿಡಿಯೋಸ್ ಎಲ್ಲವನ್ನ ನೋಡ್ಬಿಟ್ಟು ಇವತ್ತಿನಿಂದ ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಅಂತ ಹೇಳಿಬಿಟ್ಟು ಒಳ್ಳೆ ಮೋಟಿವೇಶನ್ ಹೈಪ್ನಲ್ಲಿ ದೊಡ್ಡ ದೊಡ್ಡ ಗೋಲ್ಸ್ ಅನ್ನ ಸೆಟ್ ಮಾಡ್ತೀರಾ. ಆಕ್ಚುಲಿ 2 ದಿನದಲ್ಲಿ ಯಾವುದಾದ್ರೂ ಸಣ್ಣ ಸಮಸ್ಯೆ ಬಂದ ಕೂಡಲೇ ಅದನ್ನೆಲ್ಲ ಮರೆತು ಬಿಟ್ಟು ಮುಂಚೆ ಹೇಗಿದ್ರು ಹಾಗೆ ಲೇಜಿ ಆಗಿಬಿಡ್ತೀರಾ. ನಮ್ಮ ಕಂಫರ್ಟ್ ಝೋನಲ್ಲೇ ಉಳಿದು ಬಿಡ್ತೀರಾ. ನಾವು ಏನಕ್ಕೆ ಈ ರೀತಿ ಮಾಡ್ತೀವಿ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಒಂದು ವಿಷಯವನ್ನ ಸ್ಟಾರ್ಟ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಿದ್ರು ಕೂಡ, ಮೋಟಿವೇಶನ್ಗೆ ತಕ್ಕಂತೆ ಆಕ್ಷನ್ ತಗೊಂಡ್ರು ಕೂಡ ಒಂದು ವಿಷಯವನ್ನ ಕಂಪ್ಲೀಟ್ ಆಗಿ ಮಾಡಿ ಮುಗಿಸುವಷ್ಟು ನಮ್ಮ ಹತ್ರ ಡಿಸಿಪ್ಲಿನ್ ಇಲ್ವೇ ಇಲ್ಲ. ಆ ಸಮಯದಲ್ಲಿ ಆ ವಿಷಯವನ್ನ ಮುಗಿಸ್ತೆ ಬಿಟ್ಬಿಟ್ರೆ ಅದಕ್ಕೆ ಪನಿಷ್ಮೆಂಟ್ ಇರೋದೇ ಇಲ್ಲ. ನಾವು ಅದನ್ನ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಕೇರ್ಲೆಸ್ ಆಗಿ ಇರ್ತೀವಿ. ನಮ್ಮ ಕಂಫರ್ಟ್ ಝೋನಲ್ಲೇ ರಿಲ್ಯಾಕ್ಸ್ ಆಗಿ ಫೀಲ್ ಮಾಡ್ತೀವಿ. ಅದೇ ನಮ್ಮ ಹಿಂದೆ ಒಬ್ಬ ಗನ್ ಹಿಡ್ಕೊಂಡು ಇದನ್ನ ಮಾಡಿಲ್ಲ ಅಂದ್ರೆ ಶೂಟ್ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಈ ರೀತಿ ಕೇರ್ಲೆಸ್ ಆಗಿ ಇರ್ತೀವ? ಇಲ್ವೇ ಇಲ್ಲ. ನಿಮ್ಮ ಲೈಫಲ್ಲಿ ಯಾವತ್ತಾದ್ರೂ ಯಾಕೆ ಮಿಲಿಟರಿ ಪೀಪಲ್ಸ್ ಎಲ್ಲ ತುಂಬಾ ಶಿಸ್ತಾಗಿ ಇರ್ತಾರೆ, ಬೆಳಗ್ಗೆ ಮುಂಚೆ ಬೇಗ ಹೇಳ್ತಾರೆ, ಅವರ ಕೆಲಸವನ್ನೆಲ್ಲ ಕರೆಕ್ಟಾಗಿ ಮಾಡ್ತಾರೆ ಅಂತ ಯೋಚನೆ ಮಾಡಿದ್ದೀರಾ? ಯಾಕಂದ್ರೆ ಈ ವಿಷಯವನ್ನ ಅವರು ಕರೆಕ್ಟಾಗಿ ಮಾಡಿಲ್ಲ ಅಂದ್ರೆ, ಡಿಸಿಪ್ಲಿನ್ ಆಗಿ ಇಲ್ಲ ಅಂದ್ರೆ ನಿಜವಾದ ಬ್ಯಾಟಲ್ ಫೀಲ್ಡ್ ನಲ್ಲಿ ಅವರ ಜೀವನೇ ಹೋಗುತ್ತೆ. ಸರಿಯಾದ ಸಮಯಕ್ಕೆ ಎದ್ದು ಸರಿಯಾದ ಸಮಯಕ್ಕೆ ಊಟ ಮಾಡಿ ಎಕ್ಸರ್ಸೈಸ್ ಎಲ್ಲ ಮಾಡಿ ಟೀಮ್ನ ಜೊತೆ ಸರಿಯಾಗಿ ಕೋಆರ್ಡಿನೇಟ್ ಮಾಡಿಲ್ಲ ಅಂದ್ರೆ ಆಕ್ಚುಯಲ್ ಆದ ಫೈಟ್ ಮತ್ತು ವಾರ್ನಲ್ಲಿ ಅವ್ರು ಸಾಯ್ತಾರೆ. ಇಲ್ಲ ಅಂದ್ರೆ ಅವರ ಟೀಮ್ ಮೆಂಬರ್ಸ್ನ ಸರಿಯಾದ ಸಮಯಕ್ಕೆ ಕಾಪಾಡೋದಕ್ಕೆ ಆಗಲ್ಲ. ಈ ರೀತಿ ಘೋರವಾದ ಪರಿಸ್ಥಿತಿಯನ್ನ ಅವರು ಸರಿಯಾಗಿ ಅವಾಯ್ಡ್ ಮಾಡೋದಕ್ಕೆ ಡಿಸಿಪ್ಲಿನ್ ಆಗಿ ಡೈಲಿ ಈ ರೀತಿ ವಿಷಯಗಳನ್ನ ಅವರು ಮಾಡ್ತಾ ಇರ್ತಾರೆ. ನೀವು ಕೂಡ ಆರಂಭದಲ್ಲಿ ಮೋಟಿವೇಶನ್ ಇಟ್ಕೊಂಡು ಯಾವ ವಿಷಯವನ್ನ ಸ್ಟಾರ್ಟ್ ಮಾಡಿರ್ತೀರೋ ಆ ವಿಷಯವನ್ನ ಮುಗಿಸೋಕಾಗದೆ ತುಂಬಾ ಕಷ್ಟಪಡ್ತಾ ಇದ್ರೆ ಮೋಟಿವೇಶನ್ ಪ್ರಾಬ್ಲಮ್ ಅಲ್ವೇ ಅಲ್ಲ, ಡಿಸಿಪ್ಲಿನ್ ಪ್ರಾಬ್ಲಮ್ ಅಂತ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಮಿಲಿಟರಿ ಲೀಡರ್ ಹಾಗೆ ಡಿಸಿಪ್ಲಿನ್ ಆಗಿ ಬದಲಾಗೋದಕ್ಕೆ ಯಾವ್ಯಾವ ವಿಷಯವನ್ನ ಅರ್ಥ ಮಾಡ್ಕೋಬೇಕೋ ಆ ವಿಷಯವನ್ನ ಒಬ್ಬ ರಿಟೈರ್ಡ್ US ನೇವಿ ಆಫೀಸರ್ ಜಾಕೋ ವಿಲಿಂಕ್ನ ಡಿಸಿಪ್ಲಿನ್ ಈಕ್ವಲ್ಸ್ ಫ್ರೀಡಮ್ ಬುಕ್ನಿಂದ ನಾವು ತಿಳ್ಕೊಳ್ತಾ ಇದ್ದೀವಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿಸ್ಮಯ ಜಗತ್ತು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮೆಲ್ರಿಗೂ ಫ್ರೀಡಮ್ ಸಿಗ್ಬೇಕಂತ ಅನ್ಕೋತೀವಿ. ಯಾಕಂದ್ರೆ ನಮ್ಮ ಹತ್ರ ಫ್ರೀಡಮ್ ಇದ್ರೇನೆ ಏನ್ ಬೇಕಾದ್ರೂ ಮಾಡ್ಬೋದು. ಫಿನಾನ್ಷಿಯಲ್ ಫ್ರೀಡಮ್ ಇದ್ರೆ ನಾವು ಏನ್ ಬೇಕಾದ್ರೂ ಖರೀದಿ ಮಾಡ್ಬೋದು. ನಮ್ಗೆ ಇಷ್ಟ ಬಂದಾಗ ನಮ್ಗೆ ಬೇಕಾದಾಗ ಯಾವುದೇ ವರ್ಕನ್ನು ಮಾಡ್ಬೋದು ಅನ್ನೋ ಹಾಗೆ ಒಂದು ಪರಿಸ್ಥಿತಿಯಲ್ಲಿ ಇರಬೇಕು ಅಂತ ಅನ್ಕೋತೀವಿ. ಈ ರೀತಿಯ ಫ್ರೀಡಮ್ ನಿಮ್ಗೆ ಸಿಗ್ಬೇಕಂದ್ರೆ ನೀವು ಕಂಪ್ಲೀಟ್ ಆಗಿ ಆಪೋಸಿಟ್ ಕೆಲಸವನ್ನ ಮಾಡಬೇಕಾಗುತ್ತೆ. ಆ ರೀತಿ ಕೆಲಸ ಏನಂದ್ರೆ ಡಿಸಿಪ್ಲಿನ್ ಆಗಿ ಇರೋದು. ನಮ್ಗೆ ಜಾಬ್ ಇಷ್ಟ ಆಗ್ತಾ ಇಲ್ಲ, ಅದನ್ನ ಕ್ವಿಟ್ ಮಾಡ್ತೀನಿ ಅಂತ ಅನ್ಕೊಂಡ್ರೆ, ನೀವು ಒಬ್ಬರು ಫ್ರೀ ಬರ್ಡ್ ಹಾಗೆ ಇರ್ತೀನಿ ಅಂದ್ಕೊಂಡ್ರೆ ಒಂದು ಫ್ರೀ ಬರ್ಡ್ ಹಾಗೆ ಇಷ್ಟಪಟ್ಟ ಹಾಗೆ ಎಲ್ಲವನ್ನ ಮಾಡೋದಕ್ಕಾಗಲ್ಲ. ಇಷ್ಟ ಆಗದೆ ಇರೋ ಜಾಬ್ನ ಬಿಟ್ಬಿಟ್ಟು ಡಿಸಿಪ್ಲಿನ್ ಆಗಿ ಡಿಸ್ಟ್ರಾಕ್ಟ್ ಆಗದೆ ಡೈಲಿ ಸೋಷಿಯಲ್ ಮೀಡಿಯಾನ ನೋಡ್ಕೊಂಡು ಮೂವೀಸ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡದೆ ನನಗೆ ಇಷ್ಟವಾದ ವಿಷಯವನ್ನ ಫಾಲೋ ಮಾಡ್ತೀನಿ ಅಂತ ಅನ್ಕೊಂಡು ನೀವು ಯಾವುದಾದ್ರೂ ವಿಷಯವನ್ನ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಮಾತ್ರನೇ ನಿಮ್ಗೆ ಇಷ್ಟವಾದ ಕೆಲಸ ಮಾಡೋ ಫ್ರೀಡಮ್ ಸಿಗುತ್ತೆ. ಇಲ್ಲಾಂದ್ರೆ ಸಂಪಾದನೆ ಮಾಡೋಕ್ಕಾಗಲ್ಲ. ನಿಮ್ಮ ಕೆರಿಯರ್ ಕೂಡ ಕರೆಕ್ಟಾಗಿ ಹೋಗೋದಿಲ್ಲ. ನಿಮ್ಮ ಲೈಫಲ್ಲೂ ಕಷ್ಟಗಳನ್ನು ಫೇಸ್ ಮಾಡಬೇಕಾಗುತ್ತೆ. ನೀವು ಫ್ರೀ ಆಗಿ ಇರಬೇಕು ಅಂತ ಆಸೆ ಪಟ್ರೆ, ನಿಮಗೆ ಇಷ್ಟ ಬಂದ ಹಾಗೆ ಕೆಲಸ ಮಾಡಬೇಕು ಅಂತ ಆಸೆ ಪಟ್ರೆ, ಇಷ್ಟ ಬಂದಾಗೆ ಮಾಡ್ತೀನಿ ಅಂತಿರಲ್ಲ, ಅದನ್ನ ಡಿಸಿಪ್ಲಿನ್ ಆಗಿ ಮಾಡಿದ್ರೆ ಮಾತ್ರ ನಿಮ್ಮಿಂದ ರಿಯಲ್ ಫ್ರೀಡಮ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಡೈರೆಕ್ಷನ್ ಇಲ್ಲದೆ ಎಲ್ಲಿಗೆ ಹೋಗ್ಬೇಕಂತ ಅರ್ಥ ಆಗದೆ ಎಲ್ಲೋ ಹೇಗೋ ಹೋಗೋ ಹಾಗೆ ಪರಿಸ್ಥಿತಿಯಲ್ಲಿ ಜೀವನ ಪೂರ್ತಿ ಇರಬೇಕಾಗುತ್ತೆ. ಇದರಿಂದ ಡಿಸಿಪ್ಲಿನ್ ಈಸ್ ಈಕ್ವಲ್ ಟು ಫ್ರೀಡಮ್ ಅನ್ನೋ ವಿಷಯವನ್ನ ನಮ್ಮ ಮೈಂಡ್ ಅಲ್ಲಿ ಹಾಕೊಳ್ಳೋದಕ್ಕೆ ಆಥರ್ ಹೇಳ್ತಾರೆ. ಅಂದ್ರೆ ನಮ್ಗೆ ಬೇಕಾದ ವಿಷಯದಲ್ಲಿ ಶಿಸ್ತಿನಿಂದ ಇದ್ರೆ ಮಾತ್ರ ನಾವು ಅಂದ್ಕೊಂಡ ಫ್ರೀಡಮ್ ಸಿಗುತ್ತೆ ಅಂತ ಹೇಳ್ತಾರೆ. ಡಿಸಿಪ್ಲಿನ್ ಈಸ್ ಈಕ್ವಲ್ ಟು ಫ್ರೀಡಮ್ ಅನ್ನೋ ಮೈಂಡ್ ಸೆಟ್ ಅನ್ನ ನಿಮ್ಮಲ್ಲಿ ಬೆಳೆಸ್ಕೊಳ್ಳಿ. ನೆಕ್ಸ್ಟ್ ಹೇಗೆ ಮಿಲಿಟರಿ ಮೈಂಡ್ ಸೆಟ್ ಅನ್ನ ತರೋದು ಅಂತ ಈಗ ನೋಡೋಣ. ನಂಬರ್ 1, ದ ಮಿಲಿಟರಿ ಮೈಂಡ್ ಸೆಟ್. ಮನುಷ್ಯರಾಗಿ ನಮಗಿರೋ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಏನಂದ್ರೆ ನಮ್ಮ ಇಮೋಷನ್ಸ್. ಸಮ್ಟೈಮ್ಸ್ ನಮ್ಮ ಇಮೋಷನ್ಸ್ ಮತ್ತು ಫೀಲಿಂಗ್ಸ್ ಎಲ್ಲವೂ ಒಂದು ಪಾಸಿಟಿವ್ ಡ್ರೈವ್ ಆಗಿ ಸರಿಯಾದ ಡೈರೆಕ್ಷನ್ ಅಲ್ಲಿ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ಇಮೋಷನ್ಸ್ ಮತ್ತು ಫೀಲಿಂಗ್ಸ್ ನಾವು ಕಾರಣ ಹೇಳೋ ಹಾಗೆ ಮಾಡುತ್ತೆ. ಲೇಜಿಯಾಗಿ ನಮ್ಮನ್ನ ಇಟ್ಕೊಳ್ಳುತ್ತೆ. ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಮೂಡ್ ಸರಿ ಇಲ್ಲ, ನಾಳೆ ನೋಡ್ಕೊಳ್ಳೋಣ, ಈ ರೀತಿ ಪ್ರೊಕ್ರಾಸ್ಟಿನೇಟರ್ ಆಟಿಟ್ಯೂಡ್ ಅನ್ನ ಅದು ತರುತ್ತೆ. ಆದ್ರೆ ಈ ಆಟಿಟ್ಯೂಡ್ ಅಂದ್ರೆ ಫೀಲಿಂಗ್ಸ್ ಮತ್ತು ಎಮೋಷನ್ನ ಬೇಸ್ ಮಾಡಿ ಮಾಡಿರೋ ನಿರ್ಧಾರವನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿಕೊಂಡು ಇದನ್ನ ಮಾಡಬೇಕು ಅಂದ್ರೆ ಮಾಡಲೇಬೇಕು, ಫೀಲಿಂಗ್ಸ್ ಮತ್ತು ಎಮೋಷನ್ಸ್ಗೆ ಇಲ್ಲಿ ಜಾಗ ಇಲ್ಲ. ಈ ರೀತಿ ಮೈಂಡ್ ಸೆಟ್ ಅಲ್ಲಿ ಇದ್ರೆ ನಮ್ಮ ಫೀಲಿಂಗ್ಸ್ ಮತ್ತು ಮೂಡ್ ಹೇಗಿದೆ ಅಂತ ಬೇಜಾರಾಗದೆ ಮಾಡೋ ಒಂದು ಹಾರ್ಡ್ ವರ್ಕ್ ಅನ್ನ ರೂಲ್ ಬುಕ್ ನಲ್ಲಿ ಇರೋ ಹಾಗೆ ನಮ್ಮ ಡ್ಯೂಟಿನ ಫಾಲೋ ಮಾಡ್ತಾ ಇದ್ರೆ ಆ ರೀತಿ ಆಟಿಟ್ಯೂಡ್ ನಮ್ಮಲ್ಲಿ ಮಿಲಿಟರಿ ಮೈಂಡ್ ಸೆಟ್ ಅನ್ನ ತರುತ್ತೆ ಅಂತ ಆಥರ್ ಹೇಳ್ತಾರೆ. ಆದ್ರಿಂದ ಅವರು ಏನ್ ಹೇಳ್ತಾರೆ ಅಂದ್ರೆ, ನೀವು ಇವತ್ತಿಂದಲೇ ಮಿಲಿಟರಿ ಕ್ಯಾಂಪಲ್ಲಿ ಇರೋ ಹಾಗೆ ಮಾರ್ಷಲ್ ಲಾನ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಬದಲಾಯಿಸ್ಕೊಳ್ಳಿ. ನೀವು ಮಿಲಿಟರಿಯಲ್ಲಿ ಜಾಯಿನ್ ಮಾಡಿ ಆಯ್ತು,
ಹಾಕಿರೋ ರೂಲ್ಸನ್ನು ಮಾತ್ರ ಫಾಲೋ ಮಾಡ್ತೀನಿ ಅನ್ನೋ ಒಂದು ಸಿಸ್ಟಮ್ನ ನಡುವೆ ನಿಮ್ಮನ್ನು ನೀವು ತಗೋಬೇಕು. ನೀವೇ ನಿಮಗೊಂದು ಸೆಟ್ ಆಫ್ ರೂಲ್ಸ್ನ ಹಾಕಿ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ಯಾಕಂದರೆ ನಿಮಗೆ ನೀವು ಹಾಕಿಕೊಂಡ ರೂಲ್ಸನ್ನು ಫಾಲೋ ಮಾಡಬೇಕಾದ್ರೆ ನೀವು ಶಿಸ್ತಿನಿಂದ ಇರ್ತೀರಾ. ಆ ಶಿಸ್ತೇ ನಿಮಗೆ ಬೇಕಾದ ಸ್ವಾತಂತ್ರ್ಯವನ್ನು ಕೊಡುತ್ತೆ ಅಂತ ಅನ್ಕೋಬೇಕು. ಸರಿ, ಇದನ್ನೆಲ್ಲ ಕೇಳಿದ ನಂತರ ನಿಮಗೆ ಮೋಟಿವೇಶನ್ಗಿಂತ ಡಿಸಿಪ್ಲಿನೇ ಮುಖ್ಯ ಅಂತ ಅರ್ಥ ಆಗಿರುತ್ತೆ. ಆದರೆ ಆ ಸಮಯದಲ್ಲಿ ನಮಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ನಾನು ಏನು ಮಾಡಿದ್ರು ಕೂಡ ಸೋಲ್ತೀನಿ ಅಂತ ಗೊತ್ತು, ಅದಕ್ಕೆ ನಾನು ಅದನ್ನು ಮಾಡ್ತಾ ಇಲ್ಲ. ಈ ರೀತಿ ರೀಸನನ್ನು ಕೊಡ್ತಾ ಇದ್ದೀರಾ ಅಂದರೆ ಆಥರ್ ಅದಕ್ಕೆ ಒಂದು ವಿಷಯವನ್ನು ನಮ್ಮ ಹತ್ರ ಶೇರ್ ಮಾಡ್ತಾರೆ. ಅದೇನಂದ್ರೆ, ನಾವು ಏನು ಮಾಡಿದ್ರು ಸೋಲ್ತೀವಿ ಅಂತ ನೀವು ಬೇಜಾರಾಗದೆ ಜೀವನದಲ್ಲಿ ನಾವು ಏನನ್ನು ಮಾಡದೆ ಬದಿಯಲ್ಲಿ ಕೂತ್ಕೊಂಡು ಆಡಿಯನ್ಸ್ ಆಗಿ ನೋಡ್ತಾ ಕೂತ್ರೆ ಫ್ಯೂಚರಲ್ಲಿ ನಮ್ಮ ಜೀವನ ಹೀಗೆ ಸುಮ್ಮನೆ ಕೂತಿದ್ರಿಂದ ಅದು ನಮ್ಮ ಜೀವನವನ್ನು ಹೇಗೆ ಹಾಳು ಮಾಡುತ್ತೆ ಅಂತ ಯೋಚನೆ ಮಾಡೋದಕ್ಕೆ ಹೇಳ್ತಾರೆ. ಈ ಥಾಟ್ ಎಕ್ಸರ್ಸೈಸ್ ಬಂದು ನಾವು ಒಂದೊಂದು ದಿನ ಹಾಳು ಮಾಡಿದಷ್ಟು ಫ್ಯೂಚರಲ್ಲಿ ಪ್ರಾಬ್ಲಮ್ ಅನ್ನು ಉಂಟು ಮಾಡುತ್ತೆ ಅಂತ ನಮ್ಮನ್ನು ಯೋಚನೆ ಮಾಡೋದಕ್ಕೆ ಹೇಳ್ತಾರೆ. ನೀವು ಕಣ್ಮುಚ್ಕೊಂಡು ಡೈಲಿ ಈ ರೀತಿ ಪ್ರೊಕ್ರಾಸ್ಟಿನೇಟ್ ಮಾಡಿಕೊಂಡು ಯಾವುದೇ ಒಂದು ಕೆಲಸವನ್ನು ಮಾಡದೆ ಇದೇ ರೀತಿ ನಿಮಗೆ 30, 35, 40 ಆದ ನಂತರ ಅಥವಾ 50 ವರ್ಷ ಆದ ನಂತರ ನಿಮ್ಮ ಲೈಫ್ ನೀವು ಅಂದ್ಕೊಂಡ ಹಾಗೆ ಇರುತ್ತೆ ಅನ್ಕೋತೀರಾ. ನಿಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ರೂ ಕೂಡ ಒಬ್ಬ ಮನುಷ್ಯನಾಗಿ ಒಂದೆರಡು ಆಸೆ ಆದ್ರೂ ಇರುತ್ತೆ ತಾನೆ. ಅದನ್ನು ಕೂಡ ಪೂರ್ತಿ ಮಾಡೋಕ್ಕಾಗಿಲ್ಲ ಅಂದ್ರೆ ಅದನ್ನು ಪೂರ್ತಿ ಮಾಡೋಕ್ಕಾಗದೆ ವಯಸ್ಸಾಗಬೇಕಾ? ಇಲ್ಲ, ಆ ಬ್ಯಾಡ್ ಎಕ್ಸ್ಪೀರಿಯನ್ಸ್ನ ಅವಾಯ್ಡ್ ಮಾಡೋದಕ್ಕೆ ಇವತ್ತು ಆ್ಯಕ್ಷನ್ ತಗೊಳ್ಳೋದಕ್ಕೆ ತಯಾರಾಗಿದ್ದೀರಾ? ಆಥರ್ ನಮ್ಮ ಹತ್ರ ಒಂದು ನೋಟ್ಬುಕ್ಕನ್ನು ತಗೊಂಡು ನಮ್ಮನ್ನೇ ಸೆಲ್ಫ್ ಕ್ವಶನ್ ಮಾಡೋದಕ್ಕೆ ಹೇಳ್ತಾರೆ. ನಾವು ಡಿಸಿಪ್ಲಿನಿಂದ ಇದ್ರೆ ಏನಾಗುತ್ತೆ, ಡಿಸಿಪ್ಲಿನಿಂದ ಇಲ್ಲ ಅಂದರೆ ಏನಾಗುತ್ತೆ ಅಂತ 2 ಕಾಲಮನ್ನು ಹಾಕಿ ಬರೆದು ನೋಡೋದಕ್ಕೆ ಹೇಳ್ತಾರೆ. ಈ ರೀತಿ ಬರೆದು ನೋಡಿಬಿಟ್ರೆ ನಿಮ್ಮ ಫೇಲ್ಯೂರ್ಸನ್ನು ಅವಾಯ್ಡ್ ಮಾಡೋದಕ್ಕೆ, ನಿಮ್ಮ ಲೆಫ್ಟ್ ಕಾಲಮಲ್ಲಿ ಬ್ಯಾಡ್ ಲೈಫನ್ನು ಅವಾಯ್ಡ್ ಮಾಡೋದಕ್ಕೆ ನೀವು ಶಿಸ್ತಿನಿಂದ ಇರೋದೇ ಬೆಟರ್ ಅಂತ ಆ್ಯಕ್ಷನ್ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಆಥರ್ ಹೇಳ್ತಾರೆ. ಯಾವ ಆ್ಯಕ್ಷನ್ ತಗೊಳ್ಳೋದು ಅಂತ ಗೊತ್ತಿಲ್ಲ ಅಂದರೆ ಯಾವುದಾದ್ರೂ ರೆಡಿಮೇಡ್ ಚಾಲೆಂಜನ್ನು ಪಿಕ್ ಮಾಡಿ ಯೂಸ್ ಮಾಡಿ ಅಂತ ಹೇಳ್ತಾರೆ. 75 ಡೇಸ್ ಹಾರ್ಡ್ ಚಾಲೆಂಜ್, ಈ ರೀತಿ ಒಂದು ರೆಡಿಮೇಡ್ ಆದ ಚಾಲೆಂಜ್ ಅನ್ನು ತಗೊಂಡು ನಿಮ್ಮ ಲೈಫ್ ಅನ್ನ ಕಂಟ್ರೋಲ್ಗೆ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬಹುದು. ಇಲ್ಲಿ ನಿಮಗೆ ಸಿಂಪಲ್ ಆದ ಸ್ಟ್ರಾಟರ್ಜಿ ಬೇಕಂದ್ರೆ ಆಥರ್ ಅವರ ಪರ್ಸನಲ್ ಲೈಫ್ ಅಲ್ಲಿ ಫಾಲೋ ಮಾಡೋ ಸಿಂಪಲ್ ಆದ 3 ಸ್ಟೆಪ್ ನಲ್ಲಿ ಸ್ಟ್ರಾಟರ್ಜಿಯನ್ನ ನಮಗೆ ಈ ಬುಕ್ ನಲ್ಲಿ ಹೇಳಿದ್ದಾರೆ. ಅದೇನಂದ್ರೆ, ವೇಕಪ್ ಬಿಫೋರ್ ಡೌನ್. ಈ ಲೋಕದಲ್ಲಿ ನೀವು ಯಾವುದೇ ಪ್ರದೇಶದಲ್ಲಿ ಇದ್ರೂ ಕೂಡ ಆ ಪ್ರದೇಶದಲ್ಲಿ ಸನ್ರೈಸ್ ಆಗೋದಕ್ಕಿಂತ ಮುಂಚೆ ನೀವು ಹೇಳ್ಬೇಕು ಅಂತ ಹೇಳ್ತಾರೆ. ಈ ವಿಷಯವನ್ನು ರೆಗ್ಯುಲರ್ ಆಗಿ ಅವರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇಲ್ಲಿ ಪಾಯಿಂಟ್ ಏನಂದ್ರೆ, ನೀವು ಸನ್ರೈಸ್ ಆಗೋದಕ್ಕಿಂತ ಮುಂಚೆ ಎದ್ದು ಕೆಲಸ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಈ ರೀತಿ ಬೇಗ ಹೇಳೋದ್ರಿಂದ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಈ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ ಅಂತ ಕನ್ಫ್ಯೂಸ್ ಆಗದೆ ತುಂಬಾ ಯೋಚನೆ ಮಾಡಿ ಶಾಂತವಾಗಿ ನಿಮ್ಮ ಕಂಟ್ರೋಲ್ಗೆ ನಿಮ್ಮ ಲೈಫ್ ಅನ್ನ ತರೋಕಾಗುತ್ತೆ. ಅವಸರವಾಗಿ ಆಫೀಸ್ಗೆ ಓಡಬೇಕಾದ ಅವಶ್ಯಕತೆ ಇಲ್ಲ, ಜಾಸ್ತಿ ಸ್ಟ್ರೆಸ್ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ಪೀಸ್ಫುಲ್ ಆಗಿ ಶಾಂತವಾಗಿ ನೀವು ಏನ್ ಮಾಡ್ಬೇಕು ಅನ್ಕೋತಿರೋ ಅದಕ್ಕೆ ತಕ್ಕಂತೆ ನಿಮ್ಮ ಲೈಫ್ ಅನ್ನ ಪ್ಲಾನ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾರೆ. ನೀವು ನೋಟ್ಬುಕ್ ಅನ್ನ ತಗೊಂಡು ಪರ್ಸನಲ್ ಆಗಿ ಟೈಮ್ ಅನ್ನ ಸ್ಪೆಂಡ್ ಮಾಡಿ ನಿಮ್ಮ ಇಮೋಷನ್ಸ್ ಗಳನ್ನ ಕಂಟ್ರೋಲ್ಗೆ ತಗೊಂಡು ಏನೆಲ್ಲ ಆಕ್ಷನ್ ತಗೊಳ್ಬೇಕು ಅನ್ನೋದನ್ನ ನೋಟ್ ಮಾಡಿ. ಈ ರೀತಿ ಬೆಳಗ್ಗೆ ಮುಂಚೆ ಎದ್ದು ಇಂಟೆನ್ಷನ್ ಅನ್ನ ಸರಿಯಾಗಿ ಸೆಟ್ ಮಾಡೋದು ಆ ದಿನದ ಫಸ್ಟ್ ವಿಕ್ಟರಿ ಆಗಿರುತ್ತೆ ಅಂತ ಆಥರ್ ಹೇಳ್ತಾರೆ. 2ನೇದು ವರ್ಕೌಟ್. ಆದಷ್ಟು ಬೇಗ ವರ್ಕೌಟ್ ಮಾಡೋದೇ ಆ ದಿನದ ಟೋನ್ ಅನ್ನ ಸೆಟ್ ಮಾಡುತ್ತೆ ಅಂತ ಹೇಳ್ತಾರೆ. ದೈಹಿಕ ವ್ಯಾಯಾಮ ಮಾಡೋದ್ರಿಂದ ನಿಮ್ಮ ಬ್ರೈನ್ ಮತ್ತು ಬಾಡಿಗೆ ಬ್ಲಡ್ ಫ್ಲೋ ಅನ್ನೋದು ಜಾಸ್ತಿ ಆಗುತ್ತೆ. 5 AM ಕ್ಲಬ್, ಸ್ಪಾರ್ಕ್ ಈ ಬುಕ್ ನಲ್ಲಿ ಹೇಳಿದ ಹಾಗೆ BDNF ಅನ್ನೋ ಪ್ರೋಟೀನ್ ಸೃಷ್ಟಿಯಾಗುತ್ತೆ. ಅದು ನಮ್ಮ ಬ್ರೈನ್ ಫಂಕ್ಷನ್ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆಥರ್ ಇಲ್ಲಿ ಈ ವರ್ಕೌಟ್ ಮಾಡಬೇಕು, ಆ ವರ್ಕೌಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ನಾವು ಯಾವುದಾದ್ರೂ ವರ್ಕೌಟ್ ಮಾಡಿದ್ರೆ ಸಾಕಂತೆ. ಅವರು ಡೂ ಸಮಥಿಂಗ್ ಅನ್ನೋ ಮೆಸೇಜ್ ಅನ್ನ ನಮ್ಗೆ ಕೊಡ್ತಾರೆ. ನಾವು ಈ ರೀತಿ ಯಾವ್ದಾದ್ರು ಒಂದು ವರ್ಕೌಟ್ ಅನ್ನ ರೆಗ್ಯುಲರ್ ಆಗಿ ಟ್ರ್ಯಾಕ್ ಮಾಡೋದಕ್ಕೆ ಹೇಳ್ತಾರೆ. ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದು ಆವಾಗಲೇ ಒಂದು ವಿಡಿಯೋ ಗೇಮ್ ನ ಹಾಗೆ ನಿಮ್ಮ ಸ್ಕೋರ್ಸ್ ಲೆವೆಲ್ಸ್ ನ ರೀತಿ, ಎಕ್ಸಾಮ್ ನಲ್ಲಿ ಓದಿ ಸ್ಕೂಲ್ ನಲ್ಲಿ ಕೊಡೋ ರಿಪೋರ್ಟ್ ಕಾರ್ಡ್ ನ ರೀತಿ ನಿಮ್ಮ ಪರ್ಸನಲ್ ಕಾರ್ಡ್ ಅನ್ನ ಟ್ರ್ಯಾಕ್ ಮಾಡಬಹುದು ಅಂತ ಹೇಳ್ತಾರೆ. 3ನೇದು ಕಂಪ್ಲೀಟ್ ಫಸ್ಟ್ ಇಂಪಾರ್ಟೆಂಟ್ ಟಾಸ್ಕ್. ಅಂದ್ರೆ ನಿಮ್ಮ ಕಷ್ಟಕರವಾದ ಕೆಲಸವನ್ನ ಫಸ್ಟ್ ಹೋಗಿ ಎಕ್ಸಿಕ್ಯೂಟ್ ಮಾಡಿ ಅಂತ ಹೇಳ್ತಾರೆ. ಈ ಕಷ್ಟಕರವಾದ ಕೆಲಸವನ್ನ ಬೆಳಗ್ಗೆ ಮುಂಚೆ ಫ್ರೆಶ್ ಆಗಿ ಮುಗಿಸ್ಬಿಟ್ರೆ ಎಲ್ಲರೂ ಹೇಳೋಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋ ಕೆಲಸವನ್ನ ಮಾಡಿ ಮುಗಿಸ್ತೀರಾ. ಅದರ ನಂತರ ಆ ದಿನದಲ್ಲಿ ಮಾಡೋ ಎಲ್ಲ ಕೆಲಸಗಳು ನಿಮಗೆ ಬೋನಸ್ ಆಗಿ ಸಿಗ್ತಾ ಇರುತ್ತೆ. ಈ 3 ಸ್ಟೆಪ್ಗಳು ಆಥರ್ಗೆ ಪರ್ಸನಲ್ ಆಗಿ ಹೆಲ್ಪ್ ಮಾಡಿದೆ ಅಂತ ಹೇಳ್ತಾರೆ. ನಿಮ್ಗೂ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಆ ರೀತಿ ಒಂದು ಸ್ಟೇಜ್ ನಲ್ಲಿ ಇದ್ದೀರಾ ಅಂದ್ರೆ ಈ ಮೆಥಡ್ ಫಾಲೋ ಮಾಡುವ ಮೂಲಕ ನಿಮ್ಗೊಂದು ಡೈರೆಕ್ಷನ್ ಸಿಗಬಹುದು. ಕೊನೆಯದಾಗಿ ಒಂದು ಮುಖ್ಯವಾದ ವಿಷಯ, ಈ ರೀತಿ ತುಂಬಾ ಡಿಸಿಪ್ಲಿನ್ ಆಗಿ ಇರೋದಕ್ಕೆ ಟ್ರೈ ಮಾಡಬೇಕಾದ್ರೆ ನಿಮ್ಮ ಇನ್ನರ್ ವಾಯ್ಸ್ ನಿಮ್ಮನ್ನ ಸೋಂಬೇರಿಯಾಗಿರಿಸೋದಕ್ಕೆ ಮೋಟಿವೇಟ್ ಮಾಡ್ತಾ ಇರುತ್ತೆ. ಆಮೇಲೆ ನೋಡ್ಕೊಳ್ಳೋಣ, ನಾಳೆ ನೋಡ್ಕೊಳ್ಳೋಣ, ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ, ಈ ರೀತಿ ವಾಯ್ಸ್ ನಿಮ್ಮ ಮೈಂಡ್ ಅಲ್ಲಿ ಬರ್ತಾ ಇದೆ ಅಂದ್ರೆ
ವೀಕ್ನೆಸ್ ಅನ್ನೋ ಎನಿಮಿ ನಿಮ್ಮನ್ನ ತಡಿತಾ ಇದೆ ಅಂತ ಅನ್ಕೊಳ್ಳಿ. ನಿಮ್ಮ ವಿರೋಧಿ ಅಂತ ಅನ್ಕೊಂಡು ಅದರ ಜೊತೆ ಜಗಳ ಮಾಡೋದಕ್ಕೆ ಹೇಳ್ತಾರೆ. ಜಗಳ ಅಂದ್ರೆ ವೀಕರ್ ಸೆಲ್ಫ್ ಆ ಮೆಸೇಜ್ ಅನ್ನ ಕೊಡ್ಬೇಕಾದ್ರೆ ಇವತ್ ನಾನು ಸೋಲೋದಿಲ್ಲ ಅಂತ ಹೇಳಿ ಯಾವ್ದಾದ್ರು ಒಂದು ಮ್ಯೂಸಿಕ್ ಕೇಳಿಬಿಟ್ಟು ನಿಮ್ಮನ್ನ ನೀವು ಮೋಟಿವೇಟ್ ಮಾಡಿಕೊಂಡು ಆ ವೀಕರ್ ಸೆಲ್ಫ್ನ ಜೊತೆ ಫೈಟ್ ಮಾಡೋದಕ್ಕೆ ಹೇಳ್ತಾರೆ. ಅದೇ ಕಷ್ಟವಾದ ದಿನವನ್ನ ಓವರ್ಕಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಆವಾಗಲೇ ನಿಮ್ಮ ಡಿಸಿಪ್ಲಿನ್ ಇಂದ ನೀವು ಅಂದ್ಕೊಂಡಿರೋ ಫ್ರೀಡಮ್ ಸಿಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲವನ್ನು ಡಿಸಿಪ್ಲಿನ್ ಈಕ್ವಲ್ಸ್ ಫ್ರೀಡಮ್ ಅನ್ನೋ ಬುಕ್ನಿಂದ ಹೇಳಿದ್ದೀನಿ. ಇದೆಲ್ಲ ಫಾಲೋ ಮಾಡೋದ್ರಿಂದ ನಿಮ್ಮ ಲೈಫ್ನಲ್ಲೊಂದು ಪಾಸಿಟಿವ್ ಚೇಂಜಸ್ ತರುತ್ತೆ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.